ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೆಲ್ಲಪ್ಪ ಹೋಗಿದ್ದೀನಿ ಅಂದರೆ ನಮ್ಮ ಮನೆಗಲ್ಲಿರುವಂಥ ಎಕ್ಸಿಬಿಷನ್ ಹಾಕಿದ್ರು. ಹಂಗಾಗಿ ಇನ್ನು 3 ಡೇಸ್ ಲಾಸ್ಟ್ ಆಗ್ಬಿಡ್ತೈತೆ ಅಂತ ನನ್ನ ಮಕ್ಳಿಗೆ ಫಸ್ಟೇ ಹೇಳಿದೆ, ಅವ್ರು ಕರ್ಕೊಂಡು ಹೋಗುವಂಥ ಹಠ ಮಾಡ್ತಾಯಿದ್ರು. ಇವತ್ತು ನಾನು ಬಂದಿರೋದು ಈ ಎಕ್ಸಿಬಿಷನಲ್ಲಿ ಏನೇನು ಇರ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಎಂಟ್ರೆನ್ಸಲ್ಲಿ ಈ ಥರ ಇತ್ತು, ಚೆನ್ನಾಗಿತ್ತು ಒಂಥರ. ನನ್ನ ಮಕ್ಳು ಖುಷಿಗೋಸ್ಕರ ಕರ್ಕೊಂಡು ಹೋಗಿರೋದು. ತುಂಬ ಅಂದರೆ ತುಂಬಾ ಕೇಳ್ತಾಯಿದ್ರು ನನ್ನ ಮಕ್ಕಳು, ಅಮ್ಮ ಕರ್ಕೊಂಡು ಹೋಗುವ ಇಲ್ಲಿ ಅಂತ. 15 ಡೇಸ್ ಮುಂಚೆ ಹೇಳಿದಿತ್ತು ಅವ್ರು ಕರ್ಕೊಂಡು ಹೋಗಂತ. ನೋಡ್ತಾ ಇರ್ಬೋದಲ್ಲಿ 17/8/25ಗೆ ಲಾಸ್ಟ್ ಅಂತ ಹೇಳಿದ್ರು. ಇನ್ನು ಅದನ್ನು ಪಾಪ ಹೇಳ್ಬಿಟ್ಟಿದ್ದೀರಿ ಮಕ್ಳಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನಾವು ಹೋಗಿರೋದು ಸಂಜೆ ಟೈಮು, ಸಂಜೆ 5 ಗಂಟೆಯಿಂದ ನೈಟ್ 10 o'clockವರೆಗೂ ಇಲ್ಲಿ ಓಪನ್ ಆಗಿರ್ತೈತೆ. ಮಧ್ಯಾಹ್ನ ಟೈಮು ಯಾವುದೇ ರೀತಿ ಓಪನ್ ಆಗಿರಲ್ಲ ಅಂತ ಹೇಳಿದ್ರು. ಫಸ್ಟ್ ಮಧ್ಯಾಹ್ನ ಬಂದು ವಾಪಸ್ ಹೋದ್ರಿ ನಾವು, ಮತ್ತು ಸಂಜೆ ನಮ್ಮ ಮಕ್ಕಳನ್ನ ಕರ್ಕೊಂಬಂದ್ರಿ. ಇನ್ನು ನಮ್ಮ ಮಕ್ಕಳನ್ನ ಈ ಥರ ಇದರಲ್ಲೆಲ್ಲ ಆಟ ಆಡಿಸ್ರಿ, ಬೈಕಲ್ಲಿ ಕೂರಿಸಿ ಆಟ ಆಡಬೇಕಂತ ಹೇಳಿದ್ರು. ಅದರಲ್ಲಿ ಮತ್ತು ಫ್ಲೈಟಲ್ಲಿ ಕೂರಿಸ್ಬೇಕು ಅಂತ ಹೇಳಿದ್ರು. ನಿಜವಾಗಿ ಫ್ಲೈಟಲ್ಲಾದರೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹಂಗಾಗಿ ಮಾಮೂಲಿ ಆಟ ಆಡೋದ್ರಲ್ಲಾದರೂ ಕರ್ಕೊಂಡು ಹೋದರೆ ಖುಷಿ ಪಡ್ತಾರೆ ಅನ್ನೋ ಕಾರಣ ಕರ್ಕೊಂಡು ಹೋಗಿದ್ದೀವಿ. ಈ ಎಕ್ಸಿಬಿಷನಲ್ಲಿ ಈ ಥರ ಇತ್ತು, ದೊಡ್ಡದು ಬೋಟು ಮತ್ತು ವಾಟರ್ ಬೋಟು, ರಾಟೆ ಮತ್ತು ಜಂಪ್ ಮಾಡೋದು, ತುಂಬ ಅಂದರೆ ತುಂಬ ಗೇಮ್ಸ್ ಇತ್ತು ಆಟ ಆಡೋ ಅಂಥದ್ದು ಮಕ್ಳಿಗೆ. ನನ್ನ ಮಕ್ಕಳು ಇದರೊಳಗೆ ಕೂತ್ಕೊಂಡಿದ್ರು, ನನ್ನ ಮಕ್ಕಳಿಬ್ಬರು ಕೂತಿದ್ರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವತ್ತು. ನಮ್ಮ ಮನೆಗಳಲ್ಲಿ ಮಕ್ಕಳನ್ನ ನಾವೆಲ್ಲೂ ದೂರ ಕರ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲ್ ಇರೋ ದಿವಸ. ಅದಕ್ಕೆ ಸ್ಕೂಲ್ ರಜಾ ಇತ್ತು, ಹಂಗಾಗಿ ಇಲ್ಲಿ ಇವತ್ತು ಆಗಸ್ಟ್ 15 ದಿವಸ ಕರ್ಕೊಬಂದಿದ್ದೀರಿ. ತುಂಬ ಖುಷಿ ಪಡ್ತಾರೆ ಅನ್ನೋ ಕಾರಣ ಕರ್ಕೊಬಂದಿದ್ದೀರಿ. ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ, ನನ್ನ ರೂರಲಲ್ಲಿ ಅಕ್ಕಪಕ್ಕ ಊರಲ್ಲಿ ಇರೋರು ಹೋಗಿ ಇದು ವಿಸಿಟ್ ಮಾಡಿ ಒಂದು ಸಾರಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ. 17ನೇ ತಾರೀಕು ಲಾಸ್ಟ್ ಆಗಿರುತ್ತೆ ಈ ಎಕ್ಸಿಬಿಷನು. ತುಂಬ ಅಂದರೆ ತುಂಬ ಗೇಮ್ಸ್ ಇತ್ತು ನೋಡಿ. ಈ ಥರ ಎಲ್ಲ ಜಂಪು ಮತ್ತು ಟ್ರೈನು, ಬ್ರೇಕ್ ಡ್ಯಾನ್ಸು, ಜಾತ್ರೆಗಳಲ್ಲಿ ಏನೇನು ಇರ್ತಾಯಿತ್ತೋ ಕಾಮನ್ ಆಗಿ ಎಲ್ಲ ಇಲ್ಲಿ ಇರ್ತಾಯಿತ್ತು. ಬಟ್ ಜಾತ್ರೆ ಅಂದರೆ ನಾವು ಇನ್ನೂ ಸ್ವಲ್ಪ ದಿನ ಕಾಯಬೇಕು, ಹಂಗಾಗಿ ಇಲ್ಲೆಲ್ಲ ಒಂದೇ ಥರನೇ ಆಟ ಆಡೋ ಅಂಥದ್ದು ಸಿಕ್ಕಿತ್ತು. ಮತ್ತು ಇದು ಸಿಗಲ್ಲ, ನಾವು ನಮ್ಮ ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾವಿಲ್ಲಿ ಕರ್ಕೊಬಂದಿದ್ದೀರಿ. ನೋಡ್ತಾ ಇರ್ಬೋದು ನನ್ನ ಮಗ ಫ್ಲೈಟಲ್ಲಿ ಕೂತ್ಕೊಂಡು ಏನೋ ಹೇಳ್ತಾವನೆ ಅವ್ರ ಅಕ್ಕ. ಖುಷಿ ಆಯಿತು, ನನ್ನ ಮಕ್ಳು ಖುಷಿ ಪಡೋದು ನೋಡಿ. ಮಕ್ಳ ಖುಷಿನೇ ನನ್ನ ಖುಷಿ, ಅಷ್ಟೇ ನಾನು ಇಷ್ಟಪಡೋದು. ಅದಾದಮೇಲೆ ಇದು ರಿಂಗ್ ಹಾಕೋದು, ಕಾಸಿಗೆ ರಿಂಗ್ ಹಾಕಿದ್ರೆ ಆ ಕಾಸು ನಮ್ಗೆ ಕರೆಕ್ಟಾಗಿ ಕೊಡ್ತಾರೆ. ಮತ್ತು ಇದು ಬಾಲಲ್ಲಿ ಇದು ಮಾಡೋದು, ಇವೆಲ್ಲ ಗೇಮ್ಸು. ಬಟ್ ನಾವು ಯಾವುದೇ ರೀತಿ ಗೇಮ್ಸ್ ಆಡಿಲ್ಲ, ಸುಮ್ಮನೆ ಏನಕ್ಕಂತ. ತುಂಬ ಗೇಮ್ಸು, ತುಂಬ ಅಂದರೆ ತುಂಬನೇ ಬಂದಿತ್ತು. ಎಕ್ಸಿಬಿಷನ್ ಅಂದರೆ ಗೊತ್ತಲ್ಲ ಏನೇನು ಇರ್ತೈತೆ ಅಂದ್ಬಿಟ್ಟು. ಅದಾದಮೇಲೆ ಒಳಗಡೆ ಒಳ್ಳೊಳ್ಳೆ ಪ್ರಾಡಕ್ಟು ಅವೆಲ್ಲ ಇತ್ತು. ಇದು ಗನ್ನಲ್ಲಿ ಶೂಟ್ ಮಾಡೋ ಅಂಥದ್ದು ಈ ಗೇಮು. ಈ ಥರ ಜೋಡಿಸಿದ್ರು ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಆಡ್ತೀರಾ ಅಂತ ಕೇಳಿದ್ರು, ಬಟ್ ನಾವು ಬೇಡ ಅಂತ ಹೇಳ್ಬಿಟ್ರಿ. ನಮ್ಗೆ ಯಾಕಂದರೆ ಅನುಭವ ಇಲ್ಲ, ಸುಮ್ಮನೆ ಹೋಗಿ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಹೋಗಿಲ್ಲ. ಬಟ್ ಇವೆಲ್ಲನೂ ಗೇಮೇ, ಇದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇವೆಲ್ಲ ಬ್ರೇಕ್ ಡ್ಯಾನ್ಸು ಮತ್ತು ಫ್ಲೈಟು, ಬೋಟು, ದೊಡ್ಡ ಬೋಟು, ಮತ್ತು ವಾಟ್ರ್ ಬೋಟು, ರಾಟೆ ಇತ್ತು. ಮತ್ತು ಅಲ್ಲಿ ಸ್ವೀಟ್ ಕಾರ್ನು, ತಿಂಡಿ ಐಟಮ್ಸು ಎಲ್ಲ ಇತ್ತು. ತಿಂಡಿ ತಿನಿಸುಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನನ್ನ ಮಕ್ಕಳು ಎಂಜಾಯ್ ಮಾಡಿದ್ರು, ಖುಷಿಪಟ್ಟರು, ಅದು ಸಾಕು ನಮ್ಗೆ. ಇವಾಗ ಸ್ಟಾರ್ಟಿಂಗ್ ನಾವು ಫಸ್ಟೇ ಬಂದುಬಿಟ್ರಿ, ರಶ್ ಆಗ್ತೈತೆ ಅನ್ನೋ ಕಾರಣಕ್ಕೆ ಬೇಗನೆ ಬಂದುಬಿಡ್ರಿ. ಈ ಥರ ನೀವು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿ, ಮಕ್ಕಳೇ ತುಂಬ ಎಂಜಾಯ್ ಮಾಡ್ತಾರೆ. ಈ ಏಜಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿರ್ತೀರೋ, ನಮ್ಮ ಮಕ್ಕಳು ಕೂಡ ಅದಕ್ಕಿಂತ ಡಬ್ಬಲ್ ಎಂಜಾಯ್ ಮಾಡಬೇಕು. ಯಾಕಂದರೆ ನಮ್ಮ ಆಟಗಳೇ ಬೇರೆ ಥರ ಇತ್ತು, ಇವಾಗ ಒಂಥರ ಆಟಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನಿಲ್ಲಿ ಟೆಂಪರ್ ಗ್ಲಾಸು ಮತ್ತು ಮೊಬೈಲ್ ಪೌಚ್ಗಳಿತ್ತು. ನಾವು ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೋಬೇಕಾಗಿತ್ತು, ಫೋನ್ಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು. ಮತ್ತು ಅಲ್ಲೊಂದು ಸ್ವಲ್ಪ ಐಟಮ್ಸು ಏನೇನೋ ನೋಡ್ತಾಯಿದ್ವಿ. ನಾವು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಇವೆಲ್ಲ ಐಟಮ್ಸು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ.
ಕೆಲವೊಂದು ಯೂಸ್ ಮಾಡ್ತೀರಿ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ. ಇನ್ನು ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು. ಇವೆಲ್ಲ ಅಲ್ಲೇ ಮಾಡೋದು, ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ರಾಜಸ್ಥಾನಿ ಫುಡ್ಸ್ ಅಂತೆ ಅದು. ಮತ್ತು ಬಲೂನ್ಸು, ಮಕ್ಕಳ ಆಟಿಕೆ ಸಾಮಾನುಗಳು, ಹೆಣ್ಮಕ್ಳಿಗೆ ಇಯರಿಂಗ್ಸು, ಕ್ಲಿಪ್ಸು, ಮಣಿಸರ ಸೆಟ್ಸು ಎಲ್ಲ ಚೆನ್ನಾಗಿತ್ತು. ಬ್ಯಾಂಡ್ಸು, ಮೇಕಪ್ ಕಿಟ್ಸು ಎಲ್ಲ ಹಾಕಿದ್ರು, ಎಲ್ಲ ಪ್ರಾಡಕ್ಟು ಹಾಕಿದ್ರು. ನಾವು ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ವಿ. ನಮಗೇನು ಬೇಕಾಗಿತ್ತು ಅದು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನಾವು. ಇನ್ನು ಉಪ್ಪಿನಕಾಯಿ ಇದು 1/4 kg 100 ರೂಪೀಸ್ ಅಂತ. ಎಲ್ಲ ಥರ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡು ಅಂತ ಕೊಟ್ಟಿದ್ದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಉಪ್ಪಿನಕಾಯಿ. ಎಲ್ಲ ಥರ ಉಪ್ಪಿನಕಾಯಿ ಇತ್ತು, ಮಿಕ್ಸೆಡು, ಮತ್ತು ಹಾಗಲಕಾಯಿ, ಮಾವಿನಕಾಯಿ, ತೊಂಡೆಕಾಯಿ, ಮೆಣಸಿನ್ಕಾಯಿ, ಎಲ್ಲ ಥರ ಉಪ್ಪಿನಕಾಯಿ ಚೆನ್ನಾಗಿತ್ತು. ನೆಲ್ಲಿಕಾಯಿ ಉಪ್ಪಿನಕಾಯಿ, ಹೇಳಿಕಾಯಿ ಉಪ್ಪಿನಕಾಯಿ. ಅದಾದಮೇಲೆ ನಾವು ಇವೆಲ್ಲ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಚಿರುಮುರಿ ತಿನ್ನೋಣ ಅಂತ ಚಿರುಮುರಿ ತಗೊಂಡಿದ್ವಿ. ಎಕ್ಸಿಬಿಷನ್ ಅಂತ ಎಲ್ಲ ಈ ಥರ ಇಟ್ಟಿರ್ತಾರೆ. ಬಟ್ ಅಫೋರ್ಡಬಲ್ ಪ್ರೈಸು. ಇದು ಮೊಬೈಲ್ ಪೌಚು ಮತ್ತು ಟೆಂಪರ್ ಗ್ಲಾಸು ತುಂಬ ಚೆನ್ನಾಗಿ ಹಾಕ್ಕೊಡ್ತಾಯಿದ್ರು. ಇನ್ನು ಎಲ್ಲ ಐಟಮ್ಸು ನೋಡ್ತಾ ಇದ್ದರೆ ಕಣ್ಣಿಗೆ ಇತ್ತು. ಬಟ್ ನನಗೆ ಏನು ಬೇಕೋ ಅವು ಮಾತ್ರ ತೊಗೊಂಡ್ರಿ, ತುಂಬ ಏನೂ ತಗೊಂಡಿಲ್ಲ ನಾವು. ಮಕ್ಕಳನ್ನ ಆಟಾಡಿಸ್ಕೊಬಂದರೆ ಸಾಕು ಅಂತ. ಇಯರಿಂಗ್ ಕಲೆಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು, ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಮ್ಮ ಖುಷಿಗಲ್ಲ, ನನ್ನ ಮಕ್ಳ ಖುಷಿಗೋಸ್ಕರ ಇಲ್ಲಿ ಕರ್ಕೊಂಡು ಹೋಗಿರೋದು. ಮತ್ತು ಹ್ಯಾಂಡ್ಸ್ದು ಬ್ಯಾಂಡ್ಗಳೆಲ್ಲ ಇತ್ತು. ಒಳ್ಳೊಳ್ಳೆ ಕಲೆಕ್ಷನ್ನು, ಒಳ್ಳೊಳ್ಳೇದಿತ್ತು ಫ್ರೆಂಡ್ಸ್. ಎಲ್ಲ ಗೇಮ್ಸು ಇತ್ತು. ಬಟ್ ನಾವೇನು ಜಾಸ್ತಿ ಆಡೋಕ್ಕೋಗಿಲ್ಲ. ನನ್ನ ಮಕ್ಕಳು ಆಟ ಆಡೋ ಅಂಥದ್ದು. ಒಳಗಡೆ ಅಂತೂ ತುಂಬ ಮಸ್ತಾಗಿತ್ತು ನೋಡೋಕ್ಕಂತೂ. ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಎಲ್ಲ ಚೆನ್ನಾಗಿತ್ತು. ಬಟ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ಈ ಥರ ಹಾಕಿದ್ರು, ನಡೆಯೋಕ್ಕಾಗಲ್ಲ ಅಂತ. ನಾವು ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರಿ. ಹೋಗಿದ್ದಾದ್ಮೇಲೆ ಅಲ್ಲಿ ಟೈಮ್ ಆಗಿ ಆಗ್ತೈತೆ. ಮಕ್ಕಳೇನೇನು ಆಡಬೇಕು, ಟಿಕೆಟ್ ತಕ್ಕೋಬೇಕು ಅಂತ. ಎಲ್ಲ ಪ್ರೈಸಲ್ಲೇ ಹಾಕ್ಬಿಟ್ಟಿರ್ತಾರೆ. ನಾವು ತೊಗೊಂಡು ಹೋಗ್ಬೇಕಷ್ಟೇ, ಬಿಲ್ ಹಾಕ್ಕೊಡ್ತಾರೆ. ಇನ್ನು ಅದಾದಮೇಲೆ ನನ್ನ ಮಕ್ಳಿಗೆ ಫೋಟೋ ಶೂಟ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ತುಂಬ ಚೆನ್ನಾಗಿತ್ತು ಅದು. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ ನಾನು, ನನ್ನ ಮಕ್ಕಳು, ನಮ್ಮ ಯಜಮಾನ್ರು. ಇದಂತೂ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಫೋಟೋ ಫ್ರೇಮ್ ಥರ, ಎಲ್ಲ ಥರ ಫ್ರೇಮ್ಸು ಇಂದು ಬ್ಯಾಕ್ಗ್ರೌಂಡು ಚೆನ್ನಾಗಿತ್ತು. ನಾನು ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು, ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಂಡು ಸೀದಾ ಗೇಮ್ ಕಡೆ ಹೊರಟ್ವಿ. ಇದು ಚೆನ್ನಾಗಿತ್ತು. ಎಂಟ್ರೆನ್ಸ್ ಕೊಟ್ಟಿದ್ದ ತಕ್ಷಣ ಈ ಥರ ಇತ್ತು. ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫೋಟೋಸ್ಗೆ ಪಾಸ್ ಕೊಡೋಕ್ಕೆ. ಒಳಗಡೆ ಎಂಟ್ರೆನ್ಸ್ ಫೀಸ್ ಮಾತ್ರ 40 ರೂಪೀಸು. ಒಳಗಡೆ ಹೋಗೋದಕ್ಕೆ ಮಾತ್ರ 40 ರೂಪಾಯಿ ಒಬ್ಬರಿಗೆ. ಬಟ್ ಒಳಗಡೆ ಹೋಗಿದ್ದಾದ್ಮೇಲೆ ಒಂದೊಂದು ಗೇಮ್ಗೆ ಒಂದೊಂದು ಪ್ರೈಸ್ ಇರ್ತೈತೆ. ಅಲ್ಲೇ ಟಿಕೆಟ್ ಕೌಂಟ್ರ್ ಇರ್ತೈತೆ, ಅಲ್ಲಿ ತೊಗೋಬೇಕು. ಚಿಕ್ಕ ಮಕ್ಳಿಗೂ ಅಷ್ಟೇ 40 ರೂಪೀಸು. ಹೋಗ್ಬೋದು, ಬಟ್ ಖುಷಿ ಪಡ್ಬೋದು. ಮಕ್ಳಿಗೆ ಜಾಸ್ತಿ ಆಯಿತು. 3 ಇಯರ್ಸ್ ಮೇಲೆ ಹೋದ್ರೆಗನ ಫುಲ್ ಚಾರ್ಜ್ ಅಂತೆ 40 ರೂಪೀಸು. ನೀವು ಫೋಟೋಸನ್ನು ತಗೊಳ್ಳಿ, ಬಟ್ ಗೇಮ್ಸನ್ನು ಆಡಿ, ಒಳಗಡೆ ತಿಂಡಿಗಳಿರುತ್ತೆ, ಅದಾದರೂ ತಿನ್ಕೊಂಡು ನೀವೇನು ಪರ್ಚೇಸ್ ಮಾಡಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ಬೋದು. ತುಂಬ ಚೆನ್ನಾಗಿತ್ತು. ಒಳಗಡೆ ನೋಡೋಕ್ಕೆ ಬೇರೆ ಬೇರೆ ಥರ ಫೋಟೋ ಗ್ಯಾಲ್ರಿದಲ್ಲಿ ನಾವು ಯಾವ ಥರ ಫೋಟೋ ಸೆಟ್ಟಿಂಗ್ಸ್ ಮಾಡಬೇಕು, ವಾಲ್ಪೇಪರಲ್ಲಿ ಎಲ್ಲ ಥರ ಇತ್ತು. ಫುಲ್ ಗಾಳಿ ಅಂದರೆ ಗಾಳಿ ಮಳೆ ಆವಾಗ ತಾನೇ ಬಂದು ನಿಂತೋಗಿತ್ತು. ಆವಾಗ ಹೋಗ್ಬಿಟ್ಟಿವಿ ನಾವು. ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಎಲ್ಲ ಫುಲ್ ಇದಾಗಿ ಮಿಸ್ ಆಗಿದ್ದಾರೆ. ಈ ಥರ ಹೋಗಿ ಒನ್ ಡೇ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ರೂರಲಲ್ಲಿ ಹತ್ರ ಇರೋರಾದರೆ ಹೋಗ್ಬೋದು. ಸ್ವಲ್ಪ ದೂರ ಆದರೆ ಕಷ್ಟ ಆಗುತ್ತೆ. ಇದು ಫಸ್ಟ್ ಟೈಮ್ ಈ ಥರ ನಮ್ಮೂರಲ್ಲಿ ಹಾಕಿರೋದು ಎಕ್ಸಿಬಿಷನು.
ಇನ್ನು 2 ಡೇಸ್ ಲಾಸ್ಟ್ ಆಗಿಬಿಡ್ತೈತೆ. ಎಲ್ಲರೂ ಹೋಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ರೂರಲ್ಲರು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಮ ಮಕ್ಕಳು ಕೂಡ ಖುಷಿ ಪಡ್ತಾರೆ, ನಿಮಗೂ ಖುಷಿ ಆಗುತ್ತೆ. ಫುಲ್ ವೀಡಿಯೋ ಇದರಲ್ಲಿ ನೋಡ್ತಾ ಇದ್ರೆ ನೀವು ಕೂಡ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಮೊದಲು ಬರಬೇಕಂದ್ರೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್.